ದರ್ಶನ್ ಅವರ ಇಲ್ಲದೆ ಈ ತರದ ಒಂದು ದೊಡ್ಡ ಬಿಗ್ ಸ್ಕೇಲ್ ಸಿನಿಮಾ ಒಂದು ರಿಲೀಸ್ ಮಾಡೋದು ನಿಜವಾಗ್ಲೂ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಸ್ ಅ ಪ್ರೊಡ್ಯೂಸರ್ ಆಗಿ, ಆಸ್ ಅ ಟೆಕ್ನಿಷಿಯನ್ ಆಗಿ. ಸೊ ಈ ತರದ ಒಂದು ಪರಿಸ್ಥಿತಿ ಅವರಿಗೆ ಸಾರಥಿಯಲ್ಲಿ ಎದುರಾಗಿತ್ತು, ಈಗ ಒನ್ಸ್ ಅಗೇನ್ ಈ ಸಿನಿಮಾದಲ್ಲಿ ಎದುರಾಗಿದೆ. ನಿಮ್ಗೆ ಅದು ಎಷ್ಟು ಕೊರತೆ ಕಾಣಿಸ್ತಿದೆ ಸರ್? ಅದು ಸಿನಿಮಾಗೆ ಅಂತ ಹೇಳೋದಕ್ಕಿಂತನೂ ದರ್ಶನ್ ಇದ್ರೆ ಅದು ಬೇರೆ, ಅದ್ರ ಸ್ಟ್ರೆಂತ್ ಬೇರೆ, ಅದು ಸಪೋರ್ಟ್ ಸಿಸ್ಟಮೇ ಬೇರೆ, ಆ್ಯಂಡ್ ದರ್ಶನ್ ರೀಚ್ ಬೇರೆ. ಆ್ಯಂಡ್ ಐ ಫೀಲ್ ದಟ್ ಆ್ಯಕ್ಚುಲಿ ಅವ್ರು ಇಲ್ವಲ್ಲ ನಮ್ಮ ಜೊತೆ ಅನ್ನೋ ಒಂದು ನೋವು ಖಂಡಿತವಾಗ್ಲೂ ಇದೆ. ಆ್ಯಂಡ್ ನಾನು ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳಿದೆ, ಇಷ್ಟು ದಿನ ಆದಮೇಲೆ ಇಷ್ಟು ತಡವಾಗಿ ನಾನು ಪ್ರೆಸ್ ಮೀಟ್ ಮಾಡ್ತಿರೋದೇ ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಆಸೆ ಇತ್ತು ಅಲ್ಲಿ ತನಕ, ಈಗಲೂ ಇದೆ. ಯಾವತ್ತೊಂದು ದಿವಸ ಬಂದ್ಬಿಡ್ತಾರೆ, ಬೇಗ ರಿಲೀಸ್ ಮುಂಚೆ ಬಂದ್ಬಿಡ್ಬೋದೇನೋ, ನಮ್ಮ ಜೊತೆ ಎಲ್ಲ ಕೂತು ಸಿನಿಮಾ ನೋಡ್ಬೋದೇನೋ ಅನ್ನೋ ಒಂದು ಆಸೆ, ಒಂದು ಅದನ್ನು ಕೇಳ್ಕೊಳ್ಳೋದಾಗಲಿ ದೇವರಲ್ಲಿ, ಅದು ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ಅವರ ಸೆಲೆಬ್ರಿಟೀಸ್ ಅವರು ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬಾರ್ದು ಅನ್ನೋ ಒಂದು ಜಾಗನ ಅಷ್ಟು ಚೆನ್ನಾಗಿ ಅವ್ರು ತುಂಬಿಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಅವರು ಕೆಲಸನ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ, ಅವ್ರದ್ದೇ ಸಿನಿಮಾ ಅನ್ನೋ ರೀತಿಲಿ ಅದನ್ನ ಮೆರೆಸ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ನಿಮ್ಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಒಂದು ದರ್ಶನ್ ಅವರ ಕುಟುಂಬ, ಹೇಗೇನ್ ನಿಮ್ ಕುಟುಂಬ, ಹೇಗೇನ್ ದರ್ಶನ್ ಅವರ ಅಭಿಮಾನಿಗಳು, ಹೌದು, ಹೇಗೇನ್ ಮೀಡಿಯಾ ಕೂಡ. ಹೌದು, ಡೆಫಿನೆಟ್ಲಿ ಅದು ವಿದೌಟ್ ಸೆಕೆಂಡ್ ಥಾಟ್ಸ್. ನಾವು ಮಧ್ಯದಲ್ಲಿ ಶೂಟಿಂಗ್ ನಿಂತಾಗಲೂ ಕೂಡ ಅಷ್ಟೇ, ತುಂಬ ಜನ ಮೀಡಿಯಾ ಫ್ರೆಂಡ್ಸ್ ಆಗಲಿ, ಪ್ರೆಸ್ ಇಂದಾಗಲಿ ಎಲ್ಲರೂ ಮೆಸೇಜ್ ಮಾಡಿದರು, ಇಲ್ಲ ಡೋಂಟ್ ವರಿ ಪ್ರಕಾಶ್ ಅವರೇ, ವಿ ಆರ್ ವಿತ್ ಯು, ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಥ್ರೂ. ಯಾಕಂದ್ರೆ ನನಗೆ ಮೊದಲೇ ಸಿನಿಮಾದಿಂದನೂ ಇಲ್ಲಿ ತನಕ ನನಗೆ ಪ್ರೆಸ್ ಅಂಡ್ ಮೀಡಿಯಾ ತುಂಬ ಚೆನ್ನಾಗಿ ನನಗೆ ಜೊತೆ ನಿಂತಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ ಅವರು ಆ್ಯಂಡ್ ಎಲ್ಲದಕ್ಕಿಂತ ಮಿಗಿಲಾಗಿ ಏನಂದರೆ ನಿಮಗೆ ನನ್ನ ಸ್ಟಾಫ್, ಆರ್ಟಿಸ್ಟು, ಟೆಕ್ನಿಷಿಯನ್ಸು ಯಾರು ಬೇರೆ ಎಲ್ಲೂ ಅಳ್ಳಾಡಲೇ ಇಲ್ಲ ಸರ್ ಪರವಾಗಿಲ್ಲ, ಎಷ್ಟು ಟೈಮ್ ಆದರೂ ನಾವು ಇರ್ತೀವಿ, ನಮ್ಮ ಫಿನಿಷ್ ಮಾಡೋಣ, ಆಗುತ್ತೆ ಇದು ಅಂತ ಹೇಳಿ ಎಲ್ಲರೂ ಜೊತೆಯಲ್ಲಿ ಟ್ರಾವೆಲ್ ಮಾಡಿದ್ರು. ಸರ್, ಈ ಥರದೊಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಡಿಪ್ ಆದಾಗ ಎಲ್ಲರೂ ಆಳ್ಗೊಂದು ಕಲ್ಲೊಡಿಯೋದು ಕ್ವೈಟ್ ಕಾಮನ್. ನಿಮಗೆ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆದಂಥ ಒಂದು ದೊಡ್ಡ ಹಿತೈಷಿಗಳ ಬಳಗ ಇದೆ ಇಂಡಸ್ಟ್ರಿಯಲ್ಲಿ. ಅಂದರೆ ನಿಮ್ಮ ಜೊತೆ ಕೆಲಸ ಮಾಡಿದವರು ಎಲ್ಲರೂ, ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು. ಪ್ರಕಾಶ್ ಅವರೇ, ನೀವು ಎದೆಗುಂದ್ಬೇಡಿ, ನಿಮ್ಮ ಕಾರ್ಯವನ್ನು ನೀವು ಮುಗಿಸಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಸ್ವಲ್ಪ ಧೈರ್ಯ ತುಂಬಿದಂಥವ್ರು ಇದ್ದಾರಾ? ಹೇಳ್ಬೋದಾ ಹೆಸರುಗಳೇನಾದರೂ? ನನಗೆ ಆ ಥರ ಇದ್ದಾರೆ, ಸುಮಾರು ಜನ ಇದ್ದಾರೆ. ಆ್ಯಂಡ್ ಪ್ರಾಬ್ಲಿ ಅವ್ರು ಯಾರೋ ಆ ಹೆಸರುಗಳನ್ನ ನಾನು ವ್ಯಕ್ತಪಡಿಸೋದ್ರಿಂದಾಗಲಿ ಅದರಿಂದಾಗಲಿ ಅದು ಐ ಥಿಂಕ್ ಇಟ್ ನಾಟ್ ಮ್ಯಾಟರ್ ಆ ಥರ. ಯಾಕೆಂದರೆ ಯಾರು ಅದನ್ನು ಎಕ್ಸ್ಪೆಕ್ಟ್ ಮಾಡಿ ನನಗೆ ಅವರು ಜೊತೆಗೆ ನಿಲ್ಲಿಲ್ಲ. ಮೇಜರ್ಲಿ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ದರ್ಶನ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವರೆಲ್ಲರೂ, ಆಮೇಲೆ ಅವ್ರ ಸೆಲೆಬ್ರಿಟೀಸು, ನನ್ನ ಆರ್ಟಿಸ್ಟ್, ಟೆಕ್ನಿಷಿಯನ್ಸು, ಅವರು ಚೆನ್ನಾಗಿ ಜೊತೆಲಿ ನಿಂತರು. ಆ್ಯಂಡ್ ಡೆಫಿನೆಟ್ಲಿ ಹೊರಗಡೆಯಿಂದ ಪಾಪ ಯಾರ್ಯಾರು ಒಳ್ಳೆಯದನ್ನ ವಿಶ್ ಮಾಡಬೇಕು ಅಂತಿದ್ರು ಎಲ್ಲರೂ ವಿಶ್ ಮಾಡಿದ್ರು ಅದನ್ನ. ಸೂಪರ್. ಇನ್ನು ನಾವು ಸಿನಿಮಾದ ಮೇಕಿಂಗ್ ಝಲಕ್ಗಳಲ್ಲಿ ನೋಡ್ತಾ ಇದ್ವಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆನೂ ಶೂಟಿಂಗ್ ಸೆಟ್ಗೆ ವಿಜಯಲಕ್ಷ್ಮಿ ಮೇಡಮ್ ಬರ್ತಿದ್ರು, ಚಂದು ಅಂತೂ ನಿಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ರು, ಅವರ ಸೋದರಳಿಯ ಮಗ ವಿನೀಶ್ ಇರ್ತಿದ್ರು, ದಿನಕರ್ ಸರ್ ಆಗ ಕಾಣಿಸ್ಕೊಂತಾ ಇದ್ರು. ಸೊ ಅವ್ರ ಸಪೋರ್ಟ್ ತುಂಬಾ ಇದೆ. ಇಲ್ಲ ಪಾಪ ಅವ್ರು ಯಾವಾಗ್ಲೂ ಬರ್ತಾ ಇರ್ಲಿಲ್ಲ, ಯಾವಾಗ್ಲೂ ಒಂದು ಬಂದಿರೋ ಝಲಕ್ಗಳು ನೋಡಿರ್ಬೋದು ಅಷ್ಟೇನೆ. ವಿಜಯಲಕ್ಷ್ಮಿ ಅವ್ರಲ್ಲ ಆ ಥರ ಸೆಟ್ಗೆ ಯಾವಾಗ್ಲೂ ಬಂದು ಕೂತ್ಕೊಳ್ಳೋಂತ ಇದೆಲ್ಲ. ಯಾಕಂದ್ರೆ ಪಾಪ ಅವ್ರು ಯಾವಾಗಲೂ ಹೇಳೋರು, ಅಯ್ಯೋ ಇದೆಲ್ಲ ನನ್ಗೆ ಗೊತ್ತಾಗಲ್ಲ ಪ್ರಕಾಶ್ ಅಂತ ಆಕ್ಚುಲಿ. ಸೊ ಆ ಥರ ಎಲ್ಲ ಯಾವಾಗ್ಲೂ ಬಂದು ಕೂತ್ಕೊಳ್ತಾ ಇಲ್ಲ, ಎಲ್ಲರೂ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಹೋಗ್ತಿದ್ರು ಅಷ್ಟೇ, ಯಾರು ಬಂದು ಸೆಟ್ಟಲ್ಲಿ ಕೂತ್ಕೊಳ್ತಿರಲ್ಲ ಆ ಥರ. ಇಟ್ಸ್ ಅ ಪ್ರೊಫೆಷನಲ್ ಸೆಟಪ್ ಅಲ್ಲ, ಪಾಪ ಅವರು ಅಲ್ಲೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಬಟ್ ಥೈಲ್ಯಾಂಡ್ ಎಪಿಸೋಡ್ಗೆ ಬಂದಿದ್ರು, ಅವಾಗ ಬಂದಿದ್ರು. ಆ್ಯಂಡ್ ಉದಯಪುರಲ್ಲಿ ಲಾಸ್ಟ್ 2 ದಿವಸ ಬಂದಿದ್ರು, ಅದು ನಾವು ಹಿಂಸೆ ಮಾಡಿದ್ದಕ್ಕೆ ಅವ್ರು ಬಂದಿದ್ರು. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು, ಪೆರೋಲ್ ಮೇಲೆ ದರ್ಶನ್ ಅವರು ಈ ಸಿನಿಮಾ ರಿಲೀಸ್ಗೋಸ್ಕರ ಬರ್ತಾರೆ, ಚಿತ್ರತಂಡದಿಂದ ಕೋರ್ಟ್ಗೆ ಒಂದು ಪತ್ರ ಬರೆದಿದ್ದಾರಂತೆ, ಈ ತರದೆಲ್ಲ ಅಪೀಲ್ ಮಾಡಿದಾರಂತೆ ಅಂತ ಒಂದು ಸುದ್ದಿ ಓಡಾಡ್ತಾ ಇತ್ತು. ನನಗೆ ಗೊತ್ತಿಲ್ಲ, ನಾವು ಆ ಥರ ನಿಮ್ಮ ಟೀಮ್ ಕಡೆಯಿಂದ ಏನು ನೀವು ಇಲ್ಲ ಆ ಥರ ಏನಿಲ್ಲ. ಎಸ್ ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ಕಾಂತಾರ ಸಿನಿಮಾದಲ್ಲಿ ಬ್ರಹ್ಮಕಲಶ ಸಾಂಗ್ ಆಡಿದಂತ ಅಬ್ಬಿ ಅವರು ಈ ಸಿನಿಮಾಗ ಒಂದು ಸಾಂಗ್ ಆಡಿದ್ದಾರೆ ಅಂತ ಕೇಳ್ಕೊಂಡ್ವಿ, ಅದಿನ್ನೂ ರಿವೀಲ್ ಆಗಿಲ್ಲ. ಅದು ರಿಲೀಸ್ ಆಗುತ್ತೆ ಸದ್ಯದಲ್ಲಿ, ಅಂದ್ರೆ ನಾಟ್ ರಿಲೀಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಆಗುತ್ತೆ, ಆಫ್ಟರ್ ರಿಲೀಸ್. ಹೌದು, ಇಟ್ಸ್ ಲವ್ ಟ್ರ್ಯಾಕ್, ಆವಾಗ ರಿಲೀಸ್ ಆಗುತ್ತೆ. ಫೈನಲಿ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಎಲ್ಲ ಪ್ರೇಕ್ಷಕರಿಗೂ ಹೇಳೋದಿಷ್ಟೇ, ದ ಡೆವಿಲ್ ಒಂದು ಪಕ್ಕಾ ಮಾಸ್ ಎಂಟರ್ಟೈನರ್, ಬನ್ನಿ ನೋಡಿ ಎಂಜಾಯ್ ಮಾಡಿ, ಮಜಾ ಮಾಡ್ತೀರಾ ಸಿನಿಮಾ ಮಾತ್ರ ಅಷ್ಟು. ಆ್ಯಂಡ್ ಮನೆಗೆ ವಾಪಸ್ ಹೋಗ್ಬೇಕಾದ್ರೂ ಕೂಡ ತಲೆಯಲ್ಲಿ ಯಾವ್ದಾದ್ರು ಒಂದು ಥಾಟ್ ಇಟ್ಕೊಂಡು ಹೋಗಲೇಬೇಕು, ಆ ಥರ ಒಂದು ಕತೆ ಅದು. ಸೊ ಬನ್ನಿ ಎಂಜಾಯ್ ಮಾಡಿ. ಸೂಪರ್ ಸರ್. ನೆಕ್ಸ್ಟ್ ಪ್ಲಾನ್ಸ್ ಸರ್ ಆಫ್ಟರ್ ಡೆವಿಲ್? ಇದೆಲ್ಲ ಆಗಲಿ ಫಸ್ಟ್, ಸದ್ಯಕ್ಕೆ ಇದರಿಂದ ಒನ್ ಥಿಂಗ್ ಎಟ್ ಎ ಟೈಮ್. ಆ್ಯಕ್ಚುಲಿ ಡೆಫಿನೆಟ್ಲಿ ಇನ್ನೊಂದು ಸಿನಿಮಾ ಮಾಡಬೇಕು,
ಕತೆ ಹುಡುಕಾಟದಲ್ಲಿ ಇರ್ತೀವಿ. ಯಾವುದು ಅಂದರೆ ಫಸ್ಟ್ ಇದರಿಂದ ಈ ಗುಂಗಿಂದ ಆಚೆ ಬರಬೇಕಲ್ಲ. ಟ್ರೂ, ವೆರಿ ಟ್ರೂ. ಇನ್ನೂ ಇನ್ನೊಂದು ರೀಲ್ ಮ್ಯೂಸಿಕ್ ಫೈನಲ್ ಮಾಡ್ತಾ ಇದ್ದೀವಿ, ಎಲ್ಲ ನಡೀತಾ ಇದೆ ಅಲ್ಲ ಇನ್ನೂ. ಸೊ ಇದರಿಂದ ಆಚೆ ಬರಬೇಕು. ಏನೇ ಕೆಲಸ ಮಾಡಬೇಕಾದ್ರೆ ಒಂದು ಕ್ಲೀನ್ ಸ್ಲೇಟಿಂದನೇ ಶುರು ಮಾಡಬೇಕು. ಸೊ ಆ ಇದರಲ್ಲಿ ಒಂದು ಕತೆ ಹುಡುಕಾಟ ಅಂತ ಖಂಡಿತ ನಡೀತಾ ಇದೆ. ಅದಾದರೆ ಸಿನಿಮಾ ಆಗೇ ಆಗುತ್ತೆ. ಶೋರ್ ಸರ್, ಜಾಸ್ತಿ ಒಳ್ಳೇದಾಗ್ಲಿ ನಿಮ್ಗೆ. ಯಾಕಂದ್ರೆ ಜಾಸ್ತಿ ಇಷ್ಟಪಟ್ಟು ಕಷ್ಟಪಟ್ಟು ಈ ಸಿನಿಮಾನ ಕಂಪ್ಲೀಟ್ ಮಾಡಿದೀರಾ. Yeah. ಸೊ ಅಫ್ಕೋರ್ಸ್ ಒಳ್ಳೆ ಸಿನಿಮಾಗಳು ಬಂದಾಗ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಹಿಡ್ದಿದ್ದಾರೆ ಟೆಕ್ನಿಷಿಯನ್ಸ್ನ, ಪ್ರೊಡ್ಯೂಸರ್ಸ್ನ. ಆ ನಿಟ್ಟಿನಲ್ಲಿ ಡೆವಿಲ್ ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋ ಭರವಸೆ ನಮಗೂ ಇದೆ. ಆಗ್ಲಿ ಅಂತ ನಾವು ಆ ಜಯಮಾತ ಹತ್ರ ಆಶಿಸ್ತೀವಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಗ್ಯಾರಂಟಿ ಲಕ್ಷ್ಮಿ ಹೇಳಿದ್ಮೇಲೆ ಆಗುತ್ತೆ ಬಿಡಿ. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಮಚ್. ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಸರ್. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡೆವಿಲ್ ಸಿನಿಮಾದ ನಿರ್ದೇಶಕ ಕಮ್ ನಿರ್ಮಾಪಕರಾದಂತಹ ಮಿಲ್ನಾ ಪ್ರಕಾಶ್ ಅವರ ಮನದಾಳದ ಮಾತುಗಳನ್ನ. ಈ ಸಿನಿಮಾಗೋಸ್ಕರ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ, ಆ ಹರ್ಡಲ್ಸ್ ಮಧ್ಯೆ ಈ ಸಿನಿಮಾನ ಕಂಪ್ಲೀಟ್ ಮಾಡಿ ಬೆಳ್ಳಿ ತೆರೆಗೆ ತರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ. ಅಫ್ಕೋರ್ಸ್ ಕನ್ನಡದ ಸಿನಿಮಾಗಳು ಗೆಲ್ಲಬೇಕು, ಆವಾಗ್ಲೇನೆ ಇಂಡಸ್ಟ್ರಿ ಕೂಡ ಸಮೃದ್ಧವಾಗಿರುತ್ತೆ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ, ದಯವಿಟ್ಟು ಪೈರಸಿ ಕಾಪಿಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮರಿಬೇಡಿ, December 11 ಅರ್ಲಿ ಮಾರ್ನಿಂಗ್ 6:30 ಶೋಸ್. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.